ಎಲ್ಲರಿಗೂ ನಮಸ್ಕಾರ. ಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮನೆಯಲ್ಲೇ ನೆಲ್ಲಿಕಾಯಿ ಪೌಡ್ರನ್ನು ಯಾವ ರೀತಿ ಮಾಡೋದು, ಹಾಗೆ ಮಾಡಿದಂಥ ಪೌಡ್ರನ್ನು ಯಾವ ರೀತಿ ಸ್ಟೋರ್ ಮಾಡಿದಂಥ ಪೌಡ್ರನ್ನು ಯಾವ ರೀತಿ ಉಪಯೋಗಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅಂದರೆ ದಿವಸ ನೆಲ್ಲಿಕಾಯಿಯನ್ನು ತಂದು ತಿನ್ನೋದಕ್ಕಿಂತ ಹೀಗೆ ಪೌಡ್ರ್ ಮಾಡಿ ಇಟ್ಟುಕೊಂಡು ನಿಮಗೆ ಯಾವ ರೀತಿ ಬೇಕಾದರೂ ಇದನ್ನು ಸೇವಿಸ್ಬೋದು. ಜ್ಯೂಸ್ ಮುಖಾಂತರ ಕೂಡ ಸೇವನೆ ಮಾಡ್ಬೋದು, ಇಲ್ಲ ಪೌಡ್ರನ್ನು ಕೂಡ ಅಂತೆಯೇ ಕೂಡ ಬಾಯಿಗೆ ಹಾಕಿಕೊಂಡು ತಿನ್ಬೋದು. ಅಂದರೆ ಯಾವಾಗಲೂ ಸೀಸನಲ್ಲಿ ಮಾತ್ರ ನೆಲ್ಲಿಕಾಯಿ ಸಿಗ್ತದಲ್ಲ, ಇದು ಕೂಡ ಪ್ಯೂರಾಗಿ ಗುಡ್ಡದಿಂದ ತಂದು ಮಾಡಿರುವಂಥ ಒಂದು ನೆಲ್ಲಿಕಾಯಿ ಪೌಡ್ರನ್ನು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೇನೆ. ನೆಲ್ಲಿಕಾಯಿ ಪೌಡ್ರನ್ನು ದಿವಸ ತಿನ್ನೋದ್ರಿಂದ ಉಂಟಲ್ಲ, ಪೌಡ್ರ್ ಅಲ್ಲ ನೆಲ್ಲಿಕಾಯಿ ಕೂಡ ತಿನ್ನೋದ್ರಿಂದ ಕೂದಲ ಬೆಳವಣಿಗೆ ಚೆನ್ನಾಗಿ ಆಗಿರ್ತದೆ, ಸೊಂಪಾಗಿ ಕೂದಲು ಬೆಳೀತದೆ, ಹಾಗೆ ಶೈನಿ ಆಗ್ತದೆ ಕೂದಲು. ಹಾಗೆ ಚರ್ಮ ಮತ್ತು ಕಣ್ಣಿನ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ. ಮಲಬದ್ಧತೆಯನ್ನು ತಡೆಯುತ್ತದೆ, ಮಧುಮೇಹವನ್ನು ಕಡಿಮೆ ಮಾಡುತ್ತದೆ, ರಕ್ತಹೀನತೆಯನ್ನು ತಡೆಯುತ್ತದೆ, ನರಗಳ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಿವಾರಿಸ್ತದೆ. ಮೈಕೈ ನೋವಿಗೆ ಕೂಡ ಒಂದು ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಇದನ್ನು. ಪ್ರತಿದಿನ ನೆಲ್ಲಿಕಾಯಿ ಒಂದು 15 ದಿವಸ ತಿಂದರೆ ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿಯನ್ನು ನೋಡಿಕೊಂಡು ಬರುವ. ಇಲ್ಲಿ ನೋಡಿ, ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೇನೆ. ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಬಟ್ಟೆಯಲ್ಲಿ ಒರೆಸಿ ಹೀಗೆ ತೆಗೆದಿಟ್ಕೊಂಡಿದ್ದೇನೆ. ಇದು ಕಷಿ ನೆಲ್ಲಿಕಾಯಿ ಅಲ್ಲ, ಬೆಟ್ಟದ ನೆಲ್ಲಿಕಾಯಿ, ಕಾಡಿಂದ ತಂದಂಥ ನೆಲ್ಲಿಕಾಯಿ. ಇದು ನಟ್ಟು ಬೆಳೆಸಿ ಮಾಡಿದಂಥ ನೆಲ್ಲಿಕಾಯಿ ಅಲ್ಲ. ಹಾಗೆ ಇದರಲ್ಲಿ ಜಾಸ್ತಿ ವಿಟಮಿನ್ ಸಿ ಮತ್ತು ನೆಲ್ಲಿಕಾಯಿಲಿರುವಂಥ ಒಗರಿನ ಅಂಶ ಉಂಟಲ್ಲ, ಈ ಗುಡ್ಡದಿಂದ ತಂದು ಮಾಡಿದಂಥ ನೆಲ್ಲಿಕಾಯಿಯಲ್ಲಿ ಜಾಸ್ತಿ ಪೋಷಕಾಂಶ ಇರ್ತದೆ. ಹಾಗೆ ಇವಾಗ ಇದನ್ನು ನಾನು ಆರಿಸಿಕೊಂಡಿದ್ದೇನೆ. ಇವಾಗ ಇದನ್ನು ನೋಡಿ ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲೆಲ್ಲ ಒರೆಸಿ ಇಟ್ಕೊಳ್ಬೇಕು. ಇದನ್ನು ತುರಿದುಕೊಳ್ಳುವ. ನೋಡಿ, ಈ ಥರದ ಬ್ಲೇಡ್ ಅಂತ ತಗೊಂಡಿದ್ದೇನೆ. ನೋಡಿ, ತುಂಬ ಸ್ವಲ್ಪ ದೊಡ್ಡದು, ಬರೀ ಸಣ್ಣದು ತಗೊಳ್ಬೇಡಿ, ಒಂದು ಸ್ವಲ್ಪ ದೊಡ್ಡ ಬ್ಲೇಡ್ ತಗೊಂಡು ಇದರಲ್ಲಿ ನಾವು ಇದನ್ನು ತುರಿಯುವ. ಚಿಕ್ಕಾಗಿ ಕಟ್ ಕೂಡ ಮಾಡಿಕೊಳ್ಬೋದು, ತುರಿದುಕೊಳ್ಬೋದು. ನಾವಿಲ್ಲಿ ತುರಿದುಕೊಡುವ. ತುರಿದ್ರೆ ನಮಗೆ ಕೆಲಸ ಸುಲಭ ಆಗ್ತದೆ, ಯಾಕೆಂದರೆ ಮತ್ತೆ ಅದನ್ನು ಪೌಡ್ರ್ ಮಾಡಬೇಕಲ್ಲ. ಬಿಸಿಲಲ್ಲಿ 1-2 ಬಿಸಿಲಲ್ಲಿ ಚೆನ್ನಾಗಿ ಒಣಗ್ತದೆ, 1 ಬಿಸಿಲಲ್ಲಿ ಒಣಗ್ತದೆ. ಸ್ವಲ್ಪ ದೊಡ್ಡದು ಕಟ್ ಮಾಡಿಕೊಂಡ್ರೆ ಉಂಟಲ್ಲ, ಬಿಸಿಲು 1-2-3 ಬಿಸಿಲಲ್ಲಿ ಒಣಗಿಸಬೇಕಾಗ್ತದೆ. ಹಾಗೆ ಜಾಸ್ತಿ ಬಿಸಿಲಲ್ಲಿ ಕೂಡ ಒಣಗಿಸಬಾರ್ದು, ಇದನ್ನು ಹದವಾದ ಬಿಸಿಲಲ್ಲಿ ಒಣಗಿಸಬೇಕು. ಅಂದರೆ ಜಾಸ್ತಿ ಬಿಸಿಲಲ್ಲಿ ಒಣಗಿಸಿದರೆ ಅದರ ಪೋಷಕಾಂಶ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು ಈಗ ಇದನ್ನು ತುರಿಯುವ. ಸ್ನೇಹಿತರೆ, ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸುವುದರಿಂದ ಕಣ್ಣುಗಳ ಸ್ನಾಯುಗಳನ್ನು ಕೂಡ ಬಲಪಡಿಸುವುದರೊಂದಿಗೆ ಕಣ್ಣಿನ ದೃಷ್ಟಿಯನ್ನು ಕೂಡ ಉತ್ತಮಗೊಳಿಸುತ್ತದೆ. ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತದೆ. ಕೂದಲು ಉದುರುವುದನ್ನು ತಡೆಗಟ್ಟಿ ಕೂದಲು ಹೇರಳವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ಹಾಗೆ ಕೂದಲು ಕೂಡ ಕಾಂತಿಯುಕ್ತವಾಗಿರುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ನಿಯಮಿತವಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದರ ಜ್ಯೂಸನ್ನು ಕುಡಿತಾ ಬಂದರೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕೂಡ ಕಡಿಮೆ ಮಾಡುವ ಶಕ್ತಿ ಇದಕ್ಕಿದೆ. ಹಾಗೆ ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡುತ್ತದೆ, ಮಲಬದ್ಧತೆಯನ್ನು ಕೂಡ ಹತೋಟಿಗೆ ತರುತ್ತದೆ. ನೋಡಿ, ತುರ್ಕೊಂಡಾಯಿತು. ನೋಡಿ, ಬೀಜ ಈ ರೀತಿ ಸಿಕ್ಕಿದೆ. ಎಷ್ಟು ತುರಿಲಿಕ್ಕೆ ಸಾಧ್ಯ ಉಂಟು ಅಷ್ಟು ಚೆನ್ನಾಗಿ ಕ್ಲೀನಾಗಿ ತುರಿಯಿರಿ. ಬೀಜದಿಂದ ಕೂಡ ಸ್ವಲ್ಪ ತೆಕ್ಕೊಂಡ್ರೆ ಆಯಿತು. ನೋಡಿ, ಹೀಗೆ ಆಗಿದೆ. ನೋಡಿ, ಇನ್ನು ಇದನ್ನೆಲ್ಲ ಈಗ ನಾವು ತುರಿಯುವ. ನೆಲ್ಲಿಕಾಯಿಯ ರಸವನ್ನು ಸೇವಿಸುವುದರಿಂದ ಹೃದಯದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡಬಹುದು. ಸ್ನಾಯುಗಳಿಗೆ ಶಕ್ತಿಯನ್ನು ಕೊಡುತ್ತದೆ. ನೆಲ್ಲಿಕಾಯಿ ರಸ ಮತ್ತು ಜೇನುತುಪ್ಪ ಎರಡನ್ನೂ ಸೇರಿಸಿ ಕುಡಿಯೋದ್ರಿಂದ ರಕ್ತ ಕೂಡ ಶುದ್ಧಿಯಾಗ್ತದೆ. ಇಲ್ಲಿ ನಾನು ತುರಿಮಣೆಯನ್ನು ಅಡ್ಡ ಹಾಕಿ ತುರ್ಕೊಂಡದ್ದು. ಹೀಗೆ ಅಂದರೆ ನಮಗೆ ಇದು ಈಸಿ ಆಗ್ತದೆ. ಹೀಗೆ ಕ್ರಾಸ್ ಇಟ್ಕೊಳ್ಬೇಡಿ, ಹೀಗೆ ಅಡ್ಡ ಹಾಕಿ ತುರ್ಕೊಳ್ಳಿ. ಹೀಗೆ ಮಾಡಿ ಸುಲಭ ಆಗ್ತದೆ. ಹಾಗೆ ನೋಡಿ, ಇಷ್ಟು ನನಗೀಗ ನೆಲ್ಲಿಕಾಯಿದು ನೋಡಿ ಒಂದು 30 ನೆಲ್ಲಿಕಾಯಿಯನ್ನು ನಾನು ಹೀಗೆ ತುರ್ಕೊಂಡಿದ್ದೇನೆ. ನೋಡಿ, ಇವಾಗ ಇಲ್ಲಿ ಅಗಾಲವಾದ ಒಂದು ಅಲ್ಯೂಮಿನಿಯಂ ಪ್ಲೇಟ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಈಗ ನೋಡಿ ಇಷ್ಟು ನೆಲ್ಲಿಕಾಯಿ ತುರಿ ಸಿಕ್ಕಿದೆ. ಇವಾಗ ಇದನ್ನು ನಾವು ಇಲ್ಲಿ ಹೀಗೆ ತೆಳ್ಳಗಿದ್ದನ್ನು ಇಲ್ಲಿ ಹಾಕುವ, ಸ್ಪ್ರೆಡ್ ಮಾಡುವ. ನೀವು ಸ್ಟೀಲ್ ಪ್ಲೇಟ್ ತಗೊಳ್ದಿದ್ರೆ ಡೈರೆಕ್ಟಾಗಿ ಹಾಕ್ಬೋದು, ಶೀಟ್ ಹಾಕಬೇಕು ಅಂತಿಲ್ಲ. ಅಲ್ಯೂಮಿನಿಯಂ ಪ್ಲೇಟ್ ಆದರೆ ನೀವು ಒಂದು ಶೀಟ್ ಹಾಕಿ, ಯಾಕೆಂದರೆ ಇದರಲ್ಲಿ ಹುಳಿ ಅಂಶ ಉಂಟಲ್ಲ ಪ್ಲೇಟಿಂದ, ಇದು ಸ್ವಲ್ಪ ಅದರ ಪ್ಲೇಟಿನಲ್ಲಿರುವ ಅಂಶವನ್ನು ಹೀರಿಕೊಳ್ತದೆ, ಒಂದು ಸ್ವಲ್ಪ ಕಪ್ಪಾಗ್ತದೆ. ಹಾಗಾಗಿ ಅಲ್ಯೂಮಿನಿಯಂ ಪ್ಲೇಟ್ ತಗೊಳ್ದಿದ್ರೆ ಶೀಟ್ ಹಾಕಿ ಮಾಡಬೇಕು. ಸ್ಟೀಲ್ ಪ್ಲೇಟ್ ಆದರೆ ಡೈರೆಕ್ಟಾಗಿ ನೀವು ಪ್ಲೇಟಿಗೆ ಹಾಕಿ ಒಣಗಿಸ್ಕೊಳ್ಬೋದು. ನೋಡಿ, ಹೀಗೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಬಿಸಿಲಿಗೆ ಇಡುವ.
ಇವಾಗ ಗಂಟೆ 8:15 ಆಯಿತು. ಇದರ ಮೇಲೆ ನಾನು ಬಟ್ಟೆ ಹಾಕುವುದಿಲ್ಲ, ಒಂದು ಸ್ವಲ್ಪ ಡ್ರೈ ಆಗಲಿ, ಯಾಕೆಂದರೆ ಇದು ಸ್ವಲ್ಪ ತೇವಾಂಶ ಉಂಟು ನೋಡಿ, ಚಂಡಿ ಚಂಡಿ ಉಂಟು, ಅದಕ್ಕೆ ಮೇಲಿಂದ ಬಟ್ಟೆ ಹಾಕೋದು ಬೇಡ, ಸ್ವಲ್ಪ ಡ್ರೈ ಆಗಲಿ. ಇವಾಗ ಬಿಸಿಲು ಕೂಡ ಅಷ್ಟು ಜಾಸ್ತಿ ಏನಿಲ್ಲ, ಮತ್ತು ಇದನ್ನು ಜಾಸ್ತಿ ಬಿಸಿಲಿಗಿಟ್ಟು ಒಣಗಿಸ್ಲಿಕ್ಕಿಲ್ಲ. ಮಧ್ಯಾಹ್ನದ ಹೊತ್ತಿಗೆಲ್ಲ ಡೈರೆಕ್ಟಾಗಿ ಬಿಸಿಲು ಬೀಳುವಾಗೆ ಒಣಗಿಸ್ಲಿಕ್ಕಿಲ್ಲ. ಇದರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿಕೊಳ್ಬೇಕು. ಇವಾಗ ಹದವಾದ ಬಿಸಿಲು, ಬೆಳಗಿನ ಬಿಸಿಲಾದರೆ ಡೈರೆಕ್ಟ್ ನಾವು ಒಣಗಿಸಿಕೊಳ್ಬೋದು, ಬಟ್ಟೆ ಹಾಕಬೇಕು ಅಂತಿಲ್ಲ. ಇವಾಗ ನಾನು ಒಂದು 9 ಗಂಟೆ ತನಕ ಇದನ್ನು ಹೀಗೆ ಓಪನ್ ಆಗಿ ಇಡ್ತೇನೆ. ಆನಂತರ ಇದರ ಮೇಲೆ ಒಂದು ತೆಳ್ಳಗಿನ ಕಾಟನ್ ಬಟ್ಟೆ ಹಾಕಿ ಹದವಾದ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೇನೆ. ಇದರಲ್ಲಿ ಒಂದರಲ್ಲಿ ಜಾಸ್ತಿ ಆಗ್ತದೆ, ತುಂಬ ತೆಳ್ಳಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಒಂದು ಸ್ಟೀಲ್ ಪ್ಲೇಟಿಗೆ ಸಹ ಹಾಕಿ ಹೀಗೆ ನೋಡಿ ತೆಳ್ಳಗೆ ಹಾಕಿ ಇಟ್ಟಿದ್ದೇನೆ. ಇನ್ನಿದು ಅರ್ಧ ಗಂಟೆ ಈ ರೀತಿಯ ಒಣಗಲಿ, ಡ್ರೈ ಆಗಲಿ, ಅನಂತರ ಮೇಲಿಂದ ಬಟ್ಟೆ ಹಾಕಿ ಒಣಗಿಸಿಕೊಂಡ್ರೆ ಆಯಿತು. ನೋಡಿ, ತುರಿದಂಥ ನೆಲ್ಲಿಕಾಯಿಯನ್ನು ನಾನು ಈ ರೀತಿ ಒಣಗಿಸಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ನೋಡಿ, ಬಟ್ಟೆಯನ್ನು ಹೀಗೆ ಕವರ್ ಮಾಡಿದ್ದೇನೆ. ಕಾಟನ್ ಬಟ್ಟೆ ಹಾಕಿಕೊಳ್ಬೇಕು. ನೋಡಿ, ಒಂದು ದಿವಸದಲ್ಲಿ ಒಣಗಿದೆ. ನೋಡಿ, ತುರಿದಂಥ ನೆಲ್ಲಿಕಾಯಿ ಚೆನ್ನಾಗಿ ಒಣಗಿದೆ ನೋಡಿ, ಕ್ರಿಸ್ಪಿ ಆಗಿದೆ ನೋಡಿ. ಈ ರೀತಿ ಆಗಿದೆ ನೋಡಿ. ಒಂದು ವೇಳೆ ಕ್ರಿಸ್ಪಿ ಆಗದಿದ್ರೆ ಉಂಟಲ್ಲ, ಇನ್ನೂ ಕೂಡ ಬಿಸಿಲಿಗಿಟ್ಟು ಒಣಗಿಸಿ ಬಟ್ಟೆಯನ್ನು ಮೇಲೆಗೆ ಹಾಕಿ ಬಿಸಿಲಲ್ಲಿಟ್ಟು ಒಣಗಿಸಿದ್ರೆ ಆಯಿತು. ಇವಾಗ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಮುಚ್ಚಳ ಮುಚ್ಚಿ ಇದನ್ನೀಗ ನಯವಾಗಿ ಪೌಡ್ರ್ ಮಾಡಿಕೊಂಡು ಬರುವ. ಇವಾಗ ನೆಲ್ಲಿಕಾಯಿಯನ್ನು ಪೌಡ್ರ್ ಮಾಡಿಕೊಂಡಾಯಿತು, ನಯವಾಗಿ ಪೌಡ್ರ್ ಮಾಡಿಕೊಂಡಿದ್ದೇನೆ. ಸೈಡಲ್ಲಿ ಇದನ್ನೆಲ್ಲ ಬಿಡಿಸಿಕೊಂಡು ಕೂಡ ಪೌಡ್ರ್ ಮಾಡಿದ್ದೇನೆ ನೋಡಿ. ತುಂಬ ನಯ ಆಗಿದೆ. ಸ್ವಲ್ಪ ದೊರಗು ತರಿ ಇದ್ದರೆ ಇದನ್ನು ನೀವು ಜರಡಿ ಹಿಡ್ಕೊಳ್ಬೋದು. ಜರಡಿ ಹಿಡ್ಕೊಳ್ಳೋದು ಬೇಡ. ನೋಡಿ ಎಷ್ಟು ನಯ ಪೌಡ್ರ್ ಆಗಿದೆ ನೋಡಿ. ಇವಾಗ ಇದನ್ನೊಂದು ಏರ್ಟೈಟ್ ಕಂಟೈನರಲ್ಲಿ ತುಂಬಿಸಿಡ್ಬೇಕು. ಇದನ್ನೊಂದು ಬಾಕ್ಸಿಗೆ ತುಂಬಿಸಿಡುವ. ಏರ್ಟೈಟ್ ಕಂಟೈನರ್ಗೆ ತುಂಬಿಸಿಟ್ರೆ ಆಯಿತು. ಗಾಜಿನ ಬಾಟ್ಲಲ್ಲಿದ್ದರೆ ತುಂಬಾ ಒಳ್ಳೆಯದು, ಅಂದರೆ ಬಾಳಿಕೆ ಸ್ವಲ್ಪ ಜಾಸ್ತಿಯೇ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಇದು ಪ್ಲಾಸ್ಟಿಕ್ ಡಬ್ಬ. ಈಗ ಸದ್ಯಕ್ಕೆ ನಾನು ಇದರಲ್ಲಿ ತುಂಬಿಸಿಡ್ತೇನೆ. ಇದು ನಮಗೆ ಹೊರಗೆ ಇಟ್ಟು, ಗಾಜಿನ ಡಬ್ಬದಲ್ಲಿ ಆದರೆ ಹೊರಗೆ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ. ಒಂದು 2 ತಿಂಗಳಿಗೆಲ್ಲ 2-3 ತಿಂಗಳಿಗೆಲ್ಲ ಏನಾಗಲಿಕ್ಕಿಲ್ಲ. ತುಂಬ ಒಣಗಿರಬೇಕು. ಚೆನ್ನಾಗಿ ಒಣಗಿದ್ರೆ 2-3 ತಿಂಗಳಿಗೆ ಏನಾಗಲಿಕ್ಕಿಲ್ಲ. ಸ್ವಲ್ಪ ಹಸಿ ಇದ್ರೆ ಬೇಗನೆ ಫಂಗಸ್ ಆಗ್ಬೋದು, ಬೇಗ ಹಾಳಾಗ್ಬೋದು. ಚೆನ್ನಾಗಿ ಒಣಗಿರಬೇಕು. ಚೆನ್ನಾಗಿ ಒಣಗಿದ್ರೆ ಉಂಟಲ್ಲ, ಹೊರಗಿಟ್ಟು ಕೂಡ ಒಂದು 2 ತಿಂಗಳಿಗೆಲ್ಲ 2-3 ತಿಂಗಳಿಗೂ ಕೂಡ ಏನಾಗಲಿಕ್ಕಿಲ್ಲ. ಇನ್ನು ಬೇಸಿಗೆಲ್ಲ ಕೂಡ ಅಷ್ಟೇ ಅಲ್ಲ, ಹಾಗೆ ಬೇಗ ಹಾಳಾಗಲಿಕ್ಕಿಲ್ಲ. ಮತ್ತು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದರೆ ಒಂದು ತಿಂಗಳ ನಂತರ ಫ್ರಿಜ್ಜಲ್ಲಿ ಇಡೋದೇ ಒಳ್ಳೆಯದು ಅಂತ ನನಗೆ ಅನಿಸ್ತದೆ, ಹಾಳಾದರೆ. ಹಾಗಾದರೆ ಇದು ಅಷ್ಟು ಟೈಮ್ ತನಕ ಬರಲಿಕ್ಕಿಲ್ಲ. ತುಂಬ ನಾವು ಪೌಡ್ರ್ ಮಾಡಿ ಇಟ್ಟುಕೊಳ್ಳೋದು ಬೇಡ. 1 ತಿಂಗಳಿಗಾಗುವಷ್ಟು ಮಾತ್ರ ನಾವು ಪೌಡ್ರ್ ಮಾಡಿ ಇಟ್ಟುಕೊಂಡ್ರೆ ತುಂಬಾ ಅಂದರೆ ಒಳ್ಳೆಯದು, ಹೆಲ್ದಿ ಆಗಿರ್ತದೆ. ಇದನ್ನು ನಮಗೆ ಹ್ಯಾರಿಗೆ ಕೂಡ ಪ್ಯಾಕ್ ಹಾಕಿಕೊಳ್ಬೋದು, ಫೇಸಿಗೆ ಕೂಡ ಪ್ಯಾಕ್ ಹಾಕಿಕೊಳ್ಬೋದು. ಹಾಗೆ ಇನ್ನು ಈ ಪೌಡ್ರನ್ನು ಉಂಟಲ್ಲ, ತೆಂಗಿನ ಎಣ್ಣೆಗೆ ಕೂಡ ಹಾಕಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಬೋದು. ತುಂಬಾ ಒಳ್ಳೆಯ ರಿಸಲ್ಟ್ ಬರ್ತದೆ. ಹಾಗೆ ಸ್ಪೂನಷ್ಟು ಮೆಹಂದಿ ಜೊತೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿಕೊಂಡು ಹೇರ್ಗೆ ಕೂಡ ಪ್ಯಾಕ್ ಹಾಕಿಕೊಳ್ಬೋದು. ತುಂಬ ಒಳ್ಳೆಯದು, ಡ್ಯಾಂಡ್ರಫ್ ಆಗೋದಿಲ್ಲ, ಹಾಗೆ ಕೂದಲು ಶೈನ್ ಆಗ್ತದೆ, ಹಾಗೆ ಚೆನ್ನಾಗಿ ಬ್ಲ್ಯಾಕ್ ಕೂಡ ಆಗ್ತದೆ ಕೂದಲಿಗೆ ಹಾಕಿಕೊಳ್ಳೋದ್ರಿಂದ. ಶುಗರ್ನವರಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ಉಂಟಲ್ಲ, ಇದು ಬೊಜ್ಜು ಎಲ್ಲ ಕರಗ್ತದೆ. ಹಾಗೆ ಇಲ್ಲಿ ನೋಡಿ, 1 ಲೋಟ ಬಿಸಿನೀರು ತಣ್ಣಗಾದು ತಗೊಂಡಿದ್ದೇನೆ. ಉಗುರು ಬೆಚ್ಚನೆ ನೀರು ಕೂಡ ತಗೊಳ್ಬೋದು. ಇದಕ್ಕೀಗ 1 ಟೀ ಸ್ಪೂನಷ್ಟು ಪೌಡ್ರ್, ನೆಲ್ಲಿಕಾಯಿ ಪೌಡ್ರನ್ನು ತಗೊಂಡಿದ್ದೇನೆ. ಅದನ್ನೀಗ ನೀರಿಗೆ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಶುಗರ್ನವರಿಗೆಲ್ಲ ಒಳ್ಳೆ ಒಂದು ಮೆಡಿಸಿನು. ಖಾಲಿ ಹೊಟ್ಟೆಗೆ ಇದನ್ನು ತಗೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಇದನ್ನು ಖಾಲಿ ಹೊಟ್ಟೆಗೆ ತಗೊಳ್ಬೇಕು. 1 ಗ್ಲಾಸ್ ಬೆಚ್ಚಗಿನ ನೀರು, ಉಗುರು ಬಿಸಿ ನೀರಿಗೆ 1 ಟೀ ಸ್ಪೂನಷ್ಟು ಪೌಡ್ರನ್ನು, ನೆಲ್ಲಿಕಾಯಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಕದಡಿ ಒಂದು 10 ನಿಮಿಷ ಇದನ್ನು ಮುಚ್ಚಿಡ್ಬೇಕು. ಅಂದರೆ ಇದರಲ್ಲಿ ಹುಡಿಯಲ್ಲಿದ್ದ ಸತ್ವ ಎಲ್ಲ ಈ ನೀರಿಗೆ ಬಿಡಬೇಕು. ಮುಚ್ಚಿಟ್ಟ ನಂತರ ಒಂದು 10 ನಿಮಿಷ ನಂತರ ಇದನ್ನು ಕುಡಿಬೇಕು. ಕುಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಫುಡ್ ಅಂತ ತಗೊಂಡ್ರೆ ಆಯಿತು. ಯಾವುದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದವರು ಒಂದು ಚಿಟಿಕೆ ತೆಕ್ಕೊಂಡು ಬಾಯಿಗೆ ಹಾಕಿ ನೀರನ್ನು ಕೂಡ ಕುಡಿಬೋದು. ಅದರಿಂದ ಕೂಡ ಏನು ತೊಂದರೆ ಇಲ್ಲ, ಹಾಗೆ ಕೂಡ ಮಾಡ್ಬೋದು. ಇವಾಗ ಇದನ್ನೊಂದು ಹೀಗೆ ಮುಚ್ಚಿಡುವ, 1/4 ಗಂಟೆ ಮುಚ್ಚಿಡುವ. ಇದನ್ನು ಇದರಲ್ಲಿದ್ದ ಸತ್ತು ಎಲ್ಲ ನೀರಿಗೆ ಬಿಡಬೇಕು.